ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಗಂಡನಿಗೆ ಮುಹೂರ್ತ. ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ್ಲು ಪಾಪಿ ಹೆಂಡತಿ. ಅದ್ಯಾಕೋ ಕಾಲ ಕೆಟ್ಟು ಹೋಗಿದೆ ಕಣ್ರಿ. ಮದುವೆಯಾಗಿ ಮನೆಯಲ್ಲಿ ಸಂಗಾತಿ ಇದ್ರೂ ಕೂಡ ಅಕ್ರಮ ಸಂಬಂಧವನ್ನ ಇಟ್ಟುಕೊಳ್ತಿದ್ದಾರೆ. ಕಟ್ಟಿಕೊಂಡವರಿಗಿಂತಲೂ ಕೂಡ ಅವರಿಗೆ ಇಟ್ಟುಕೊಂಡವರೇ ಹೆಚ್ಚಾಗಿ ಹೋಗಿಬಿಟ್ಟಿದ್ದಾರೆ. ಮದುವೆಯಾಗಿ ಸಾಕಷ್ಟು ವರ್ಷ ಸಂಸಾರ ಮಾಡಿ ವಯಸ್ಸಾದ ಕಾಲದಲ್ಲಿ ಮತ್ತೊಬ್ಬರ ಮೋಹಕ್ಕೆ ಬೀಳ್ತಿದ್ದಾರೆ. ಮನೆಯವರಿಗಿಂತಲೂ ಅಕ್ರಮ ಸಂಬಂಧ ಇಟ್ಟುಕೊಂಡವರೇ ಹೆಚ್ಚಾಗಿದ್ದು, ಇಟ್ಟುಕೊಂಡವರಿಗಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾ ಇದ್ದಾರೆ. ಹೌದು, ಗಂಡ ತನ್ನ ಅಕ್ರಮ ಸಂಬಂಧಕ್ಕೆ ಅಡ್ಡಿ ಆಗ್ತಾನೆ ಅಂತ ಪ್ರಿಯಕರನ ಜೊತೆ ಸೇರಿಕೊಂಡು ಖತರ್ನಾಕ್ ಪ್ಲಾನ್ ಮಾಡಿ ಗಂಡನನ್ನೇ ಮುಗಿಸಿದ್ದು, ಗಂಡ ಕಾಣೆಯಾಗಿದ್ದಾನೆ ಎಂದು ಕತೆ ಕಟ್ಟಿದ್ದ ಕಿಲಾಡಿ ಲೇಡಿ ಅಂಧರಾಗಿದ್ದಾಳೆ. ಮಣ್ಣಲ್ಲಿ ಹೂತಿಟ್ಟ ಹೆಣದ ಸ್ಪಾಟ್ ತನಿಖೆ ಮಾಡ್ತಿರೋ ಪೊಲೀಸರು, ಮತ್ತೊಂದು ಕಡೆ ಆರೋಪಿಗಳ ಸ್ಥಳ ಮಹಜರು ನಡೆಸ್ತಿರೋ ಖಾಕಿ, ಇನ್ನೊಂದು ಏನೋ ನಡೆಯಬಾರದ್ದು ನಡೆದಿದೆ ಅಂತ ಆತಂಕದಲ್ಲಿ ನೋಡ್ತಾ ಇರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಆಂಧ್ರ ಗಡಿಯಂಚಿನ ಮದ್ದಿಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ. ಹೀಗೆ ಅಮಾಯಕರಂತೆ ಪೋಸ್ ಕೊಡ್ತಾ ಇರೋರ ಹೆಸರು ಮೂರ್ತಿ ಹಾಗೂ ಮಮತಾ ಅಂತ. ಇಬ್ಬರು ಕೂಡ ಅಕ್ರಮ ಸಂಬಂಧದಲ್ಲಿ ಇದ್ದು, ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡಿ ಆಗ್ತಾನೆ ಅಂತ ಗಂಡನಿಗೆ ಚಟ್ಟ ಕಟ್ಟಲು ಮುಹೂರ್ತ ಇಟ್ಟಿದ್ದು, ಪ್ರಿಯಕರನ ಜೊತೆ ಸೇರಿ ಕೊನೆಗೆ ಕೊಲೆಯೂ ಮಾಡಿ ಗಂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಐನಾತಿ ಹೆಂಡತಿ ಕತೆ ಕಟ್ಟಿದ್ಲು. ಸರ್, ಹಿರಿಯ ಹೆಂಡತಿಗೆ ಮೂರು ಜನ ಹೆಣ್ಮಕ್ಳು, ಲಾಸ್ಟ್ ಒಬ್ಬ ಮಗ ಇದ್ದಾನೆ. ಅವರು ಯಾವತ್ತು ಹುಟ್ಟಿತ್ತು ಅವ್ರಮ್ಮ ತೀರೋದ್ಕಿಲ್ಗೂ ಅವ್ರ ಮಾವುಗಳು ಇಲ್ಲೇ ಸಾಕ್ಯಂಡು ಇಲ್ಲೇ ಓದಿಸ್ಕೊಂಡು ಇದ್ದಾರೆ. ಅವರಪ್ಪ ಮದುವೆ ಆದ ಬೇಡ ಅಂದ್ರೂ ಏನು ಅಂದ್ರೂ ತಿರುಗಿ ಮದುವೆ ಆದಮೇಲೆ ಅವ್ರ ಹೆಂಡ್ತಿ ಅವ್ರು ಚಿಕ್ಕ ಹೆಂಡ್ತಿ ಮಕ್ಕಳನ್ನೇ ನೋಡ್ಕೊಂಡಿದ್ದ. ಇವ್ರನ್ನೇನು ಎಂದೂ ಜಾಸ್ತಿ ನೋಡಿಲ್ಲ. ಹಂಗಾಗಿ ಅವ್ರನ್ನೇ ನೋಡ್ಕೊಂಡು ಅವ್ರ ಹತ್ರನೇ ಇದ್ದ. ಆ ಹುಡುಗಿ ಅವನು ಯಾವಾಗನ ಹಿಂಗೆ ಕಿತ್ತಾಡೋರು ಗುದ್ದಾಡೋರು ಸಮಸ್ಯೆ ಅವ್ರ ಮನೆಗಳು ನಮಗೆ ಗೊತ್ತಾಗ್ತಿರ್ಲಿಲ್ಲ. ತಿರ್ಗಾ ಲಾಸ್ಟಿಗೆ ನನ್ನ ಹೆಂಡ್ತಿ ಒಳ್ಳೆಳಲ್ಲ ಅಂತ ಅವಳನು ನಮ್ಮ ಹತ್ರ ಹೇಳ್ಕೆಂಬನು. ನಾವು ಎಲ್ಲ ಚೆಕ್ ಮಾಡಿದರೆ ಹೇಳ್ತಿದ್ಲು ಅವಳು, ಇಲ್ಲ ನನಗೆ ಇಷ್ಟ ಇರಲಿಲ್ಲ, ನಮ್ಮವರೆಲ್ಲ ಮದುವೆ ಮಾಡಿದರು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ಲು. ಮತ್ತು ಯಾಕೆ ಮದುವೆ ಆದಮ್ಮ ಇಷ್ಟ ಇಲ್ಲ ಅಂದರೆ ಹಿಂಗೆಲ್ಲ ಏನು ಮಾಡ್ಬೇಕಾಯ್ತು ಅಂತಂದರೆ, ಇಲ್ಲಿಂದ ಟಿ ವಿ ಎಸ್ನಾಗ ಹೋಗ್ತಾರೆ, ಇಲ್ಲಿ ನೋಡ್ತಿದ್ದಂಗೆ ಬಾಕ್ಲು ಹಾಕ್ಕೊಂಡು ಅವನ್ನ ಹೊರಗೆ ಎಷ್ಟೋ ದಿನ ಮನೆಸಿದಾಳು. ಅವಳು ಮನೆ ಒಳಗೆ ಬಿಟ್ಕೊಂಡಿಲ್ಲ. ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ನಾನು ಕೇಳಿರಿಲ್ಲ, ನಾನು ಹೊಡಿತಾನೆ ಅದಕ್ಕೆ ಬಾಕ್ಲು ಹಾಕಿದ್ನಿ ಅಂತ ಒಳಗಿರೋಳು. ಕಿಟಿಗೆ ಬಾಕ್ಲೆಲ್ಲ ಹೊಡಿಕಿ ನೋಡೋಣ ನಮ್ಮ ಅಣ್ಣ, ಯಾಕೆ ಬಾಕ್ಲು ಹಾಕ್ತಿದ್ಯಾ ಅಂತ ಎಲ್ಲ ಕೇಳಿದರೆ ಏನೇನೋ ಹೇಳ್ತಿದ್ಲು. ಅದೆಲ್ಲ ಹೇಳೋಕ್ಕೆ ಇದೆಲ್ಲ ಮರ್ತೋಗ್ಬಿಟ್ಟೈತೆ. ಅದಕ್ಕೆ ಸರ್, ಈಗ ಫಸ್ಟ್ಗೇ ಬೆಳಿಗ್ಗೆನೇ 7 ಗಂಟೆಗೆ ಬಂದು ಮಗಳು ಅತ್ತೆ ಸಾರು ಕೊಡು, ನಮ್ಮ ಅಪ್ಪ ಇಲ್ಲ ಎಲ್ಲ ಹೋಗ್ಯಾನಂತ ಬಂದ್ಲು. ಬತ್ತಿದ್ದಂಗೆ ಆತ ತಗೊಳ್ಳೋಮ್ಮ ಸಾರು ಕೊಟ್ವಿ. ತಿರ್ಗಿ ಎಲ್ಲ ಹುಡುಕಿ ಬಂದು ಶಾಪೆ ನಮ್ಮದೇ ಅಂತಂದು ಎಷ್ಟು ಜನ ಕೇಳಿದ್ರು ಹೇಳ್ತಿದ್ಲು. ಇಲ್ಲ ಬಾವಿಗೆ ಚೆಕ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ಲು. ಬಂದು ಎಲ್ಲ ಚೆಕ್ ಮಾಡಿದ್ರು, ನೋಡಿದ್ರು, ಅದ್ರಾಗ ಏನೂ ಸಿಗಲಿಲ್ಲ. ತಿರ್ಗಾ ಲಾಸ್ಟಿಗೆ ಅವರು ಎಲ್ಲರೂ ಮಾತಾಡ್ತಿದ್ರು, ಅವರಮ್ಮ ಹುಡುಗಿಯರಮ್ಮ ಅವರೆಲ್ಲನ, ಇಲ್ಲ ನಮ್ಮದು ಕರಿಯೋದು ಬೆಡ್ಶೀಟ್ ಇಲ್ಲ, ಆ ಬೆಡ್ಶೀಟ್ನಾಗ ಏನೋ ಎಲ್ಲ ಕಟ್ಟಿ ಎಲ್ಲ ಬುರ್ಜಾಗ ತುಳ್ದು ಬಂದಾರೇನೋ, ಇಲ್ಲರ ಯಾರು ಏನೋ ಮಾಡ್ಯಾರ ಹಾಗೆ ಹೀಗೆ ಅಂತ ಎಲ್ಲ ಬೈಕಂತಿದ್ಲ ಅಮ್ಮ. ಹಂಗೆಲ್ಲ ಮಾಡ್ತಿದ್ದಂಗೆ ಈಸಿಕೆ ಎಲ್ಲ ಅವ್ರ ಬಾಯಾಗೆ ಒಂದೊಂದೇ ಎಲ್ಲ ಹೊರಡು ಬಿತ್ತು. ಅಷ್ಟು ಮಾತಿ ಗೊತ್ತಾತು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮದ್ದಿಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದವರಾದ ಬಾಲಣ್ಣ ಎಂಬುವವರು ಮಮತಾ ಮದುವೆಯಾಗಿ ಸುಂದರ ಸಂಸಾರ ಮಾಡ್ತಾ ಇದ್ರು. ಇಬ್ಬರಿಗೂ ಕೂಡ ಮಕ್ಕಳು ಕೂಡ ಇದ್ದು, ಅದ್ಯಾಕೋ ಮಮತಾಗೆ ಆಂಧ್ರದ ಸತ್ಯಸಾಯಿ ಜಿಲ್ಲೆಯ ಹಿರೇತಿರುಪಿ ಗ್ರಾಮದ ಮೂರ್ತಿ ಮೇಲೆ ಲವ್ ಆಗಿದ್ದು, ಇಬ್ಬರು ಸುಮಾರು 8 ವರ್ಷದಿಂದ ಅಕ್ರಮ ಸಂಬಂಧದಲ್ಲಿ ಇರ್ತಾರೆ. ಇವರಿಬ್ಬರ ಅಕ್ರಮ ಸಂಬಂಧ ವಿಚಾರವಾಗಿ ಗಂಡ ಹೆಂಡತಿ ಮಧ್ಯೆ ಕಳೆದ 1 ತಿಂಗಳ ಹಿಂದಷ್ಟೇ ಗಲಾಟೆಯೂ ಕೂಡ ಆಗ್ತಾ ಇತ್ತಂತೆ. ಕೊನೆಗೆ ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡ ಆಗ್ತಿದ್ದಾನೆ ಅಂತ ಯೋಚಿಸಿದ ಪತ್ನಿ ಮಮತಾ ಗಂಡ ಬಾಲಣ್ಣನ ಕೊಲೆಗೆ ಮುಹೂರ್ತ ಇಟ್ಟೇ ಬಿಟ್ಟಿದ್ಲು. ಕಳೆದ ಶನಿವಾರ ಮಧ್ಯರಾತ್ರಿ ಬಾಲಣ್ಣ ಮನೆ ಮುಂದೆ ಚಾಪೆ ಮೇಲೆ ಮಲಗಿದ್ದ. ಗಂಡನ ಕೊಲೆಗೆ ಸಂಚು ಹಾಕಿ ಕೂತಿದ್ದ ಪತ್ನಿ ಮಮತಾ ಹಾಗೂ ಪ್ರಿಯಕರ ಮೂರ್ತಿ ಅದೇ ರಾತ್ರಿ ಬಾಲಣ್ಣ ಮೇಲೆ ಏಕಾಏಕಿ ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. ಅಲ್ಲದೆ ಅಂದೇ ರಾತ್ರಿ ತನ್ನದೇ ತೋಟದಲ್ಲಿ ಗುಂಡಿ ತೋಡಿ ಮಣ್ಣಾಕಿ ಮುಚ್ಚಿಬಿಟ್ಟಿದ್ರು. ಈ ಊರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿ ಮದ್ದಿಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿ. ಇದು
ಗೊಲ್ರೆಟ್ಟಿಯಲ್ಲಿ ಏನಾಯ್ತು ಅಂದರೆ ಭಾನುವಾರ ಹುಡುಗಿ ಕಳೆದೈತೆ ಅಂತ ಪಬ್ಲಿಕ್ ಮಾಡ್ತು. ನಮ್ಮ ಮಗ ಗಂಡ ಎಲ್ಲ ಹೋಗಿದ್ದಾನೆ, ಕಾಣಿಸ್ತಾ ಇಲ್ಲ ಅಂತಂದೆಲ್ಲ ಗೊತ್ತಾಯ್ತು. ನಾವು ಏನೋ ಎಲ್ಲ ಹೋಗಿದ್ದಾನೆ ಬಂದಾನೆ ಅಂತ ನಾವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ವಿ. ಎಲ್ಲಿ ಅದು ಮಾಹಿತಿ ನಮಗೆ ನಮ್ಮ ಸಂಬಂಧಿಕರೆಲ್ಲ ಕೇಳಿದ್ವಿ, ಗೊತ್ತಾಗಲಿಲ್ಲ. ಹಿಂಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹುಡುಕಾಡ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಅನುಮಾನ ನಮಗೆ, ಎಲ್ಲನ ನೋಡ್ರಪ್ಪ, ಎಲ್ಲನ ತಗ್ಗು ಗುಂಡಿ ಉಬ್ಬು ಎಲ್ಲನ ನೋಡ್ಕೊಡ್ರಿ ಅಂತ ನಾವು ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿದ್ವಿ. ನೋಡಿದಾಗ ಕುರಿಯಕ್ಕೆ ಹೋದಾರೆ ಏನು ಹೇಳಿದ್ರು ಅಂದರೆ, ಇಲ್ಲಿ ಏನೋ ಒಂಥರ ಹೊಸ ಮಣ್ಣು ಕಾಮ್ತೈತೆ ಅಂತ ಏನೋ ನಿನ್ನೆ ಒಂದು ಸ್ವಲ್ಪ ಮಾಹಿತಿ ಹೇಳಿದ್ರು. ನಾವು ನಿನ್ನೆ ಕಂಪ್ಲೇಂಟು, ಅದು ಅವ್ರ ಹೊಲ್ದಾಗೆ ಸರ್, ಅವ್ರ ಹೊಲ್ದಾಗೆ ನಾವು ಬಂದು ನೋಡಿದ್ವಿ ಅಷ್ಟೇ. ನಾವು ದೂರ ನಿಂತ್ಕೊಂಡು ನೋಡಿದ್ವಿ. ನೋಡಿದಾಗ ಅಲ್ಲಿ ಏನಾಯ್ತಪ್ಪ ಅಂದರೆ ಹೊಸ ಮಣ್ಣು ಕಂಡಿತು ನಮಗೂ. ಕಂಡಾಗ ಏನಾಯ್ತಪ್ಪ ಅಂದರೆ ಸರಿ ನಾವು ಅಲ್ಲಿ ಹೋಗಿ ನೋಡೋದು ಬೇಡ ಅಂತಂದೇಳಿ ನಾವು ಆಗಲೇ ತಕ್ಷಣ ಇನ್ಫಾರ್ಮೇಷನ್ ಕೊಟ್ಟಿವಿ ಪೊಲೀಸ್ ಸ್ಟೇಷನ್ಗೆ. ಇಷ್ಟು ಮಾತ್ರ ಮಾಡಿದ್ವಿ ಸರ್. ಈಗ ತನಿಖೆ ಮೇಲೆ ಏನಾಯ್ತು ಅಂಬುದು ನಮಗೆ ಗೊತ್ತಾಗಬೇಕು. ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ್ದ ಐನಾತಿ ಹೆಂಡತಿ ಬೆಳಗ್ಗೆ ಗಂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಊರೂರು ತುಂಬಾ ಪುಕಾರು ಎಬ್ಬಿಸಿ ಬಿಟ್ಟಿದ್ಲು. ಅಷ್ಟೇ ಅಲ್ಲದೆ ಬಾವಿ ಕೆರೆ ಕಟ್ಟಿ ಅಂತ ಹುಡುಕಿಸೋಕೆ ಶುರು ಮಾಡಿದ್ಲು. ಇತ್ತ ಸಂಬಂಧಿಕರ ಜೊತೆ ಸೇರಿ ಅಬ್ಬಿನಹೊಳೆ ಠಾಣೆಯಲ್ಲಿ ಖುದ್ದು ಪತ್ನಿ ಮಮತಾ ಹೋಗಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು. ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ತನಿಖೆಯನ್ನ ಶುರು ಮಾಡಿದ್ದು, ಕೊಲೆ ರಹಸ್ಯ ಒಂದೊಂದಾಗಿ ಐನಾತಿ ಪತ್ನಿ ಮಮತಾ ಬಾಯ್ಬಿಟ್ಟಿದ್ದಾಳೆ. ಇನ್ನು ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಭೇಟಿ ನೀಡಿ ಸಾಕ್ಷ್ಯ ಕಲೆ ಹಾಕಿದ್ದು, ಈ ಸಂಬಂಧ ಅಬ್ಬಿನಹೊಳೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಟ್ಟಾರೆ ಇಟ್ಕೊಂಡವನ ಪ್ರೀತಿಗಾಗಿ ತಾಳಿ ಕಟ್ಟಿದ ಗಂಡನನ್ನೇ ಹತ್ಯೆ ಮಾಡಿ ಚಟ್ಟ ಕಟ್ಟಿದ್ದ ಖತರ್ನಾಕ್ ಲೇಡಿಯ ಬಣ್ಣ ಬಟಾ ಬಯಲಾಗಿದೆ. ಆದ್ರೆ ಇತ್ತ ಅಪ್ಪ ಮಣ್ಣು ಸೇರಿದ್ದು, ತಾಯಿ ಜೈಲಿ ಸೇರಿದ್ದು, ಮಕ್ಕಳು ಮಾತ್ರ ಅನಾಥವಾಗಿದ್ದು ದುರಂತವೇ ಸರಿ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.